ಹಾಯ್ ಎಲ್ಲರಿಗೂ. ಇವತ್ತು ಇನ್ಸ್ಟಾಲೇಷನ್ ಆಫ್ ಅನೋಕೊಂಡ ಹೇಗೆ ಮಾಡಬೇಕು ಅಂತ ನೋಡೋಣ. ಅನೋಕೊಂಡ ಯೂಸ್ ಮಾಡ್ಕೊಂಡ್ಬಿಟ್ಟು ನಾವು ಜುಪಿಟರ್ ನೋಟ್ಬುಕ್ ಅಥವಾ ಜುಪಿಟರ್ ಲ್ಯಾಬ್ ಹೇಗೆ ಲಾಂಚ್ ಮಾಡಬಹುದು ಅಂತ ನೋಡೋಣ. ಈ ಅನೋಕೊಂಡ ಇನ್ಸ್ಟಾಲ್ ಮಾಡೋದ್ ಮೊದಲೇ ನಾವು ನೋಡಬೇಕು ನಮ್ಮ ಪೈಥಾನ್ ಆಲ್ರೆಡಿ ಇನ್ಸ್ಟಾಲ್ ಆಗಿದೆಯಾ ಇಲ್ವಾ ಅಂತ. ಸಪೋಸ್ ನಿಮ್ ಪೈಥಾನ್ ಇನ್ಸ್ಟಾಲ್ ಆಗಿಲ್ಲ ಅಂದ್ರೆ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಒಂದು ವಿಡಿಯೋ ಅಲ್ಲಿ ಹೇಗೆ ಪೈಥಾನ್ ನ ಇನ್ಸ್ಟಾಲ್ ಮಾಡಬೇಕು ಅಂತ. ಒನ್ಸ್ ಆಫ್ಟರ್ ಯು ವಾಚ್ ದಟ್ ವಿಡಿಯೋ ನೀವು ಆರಾಮಾಗಿ ಜುಪಿಟರ್ ನೋಟ್ಬುಕ್ ನ ಇನ್ಸ್ಟಾಲ್ ಮಾಡಬಹುದು. ಓಕೆ, ನಾನು ಒಂದ್ಸತಿ ವೆರಿಫೈ ಮಾಡ್ಕೊಂಡಿದ್ದೀನಿ ನನ್ನ ಸಿಸ್ಟಮ್ ಅಲ್ಲಿ ಪೈಥಾನ್ ಇನ್ಸ್ಟಾಲ್ ಆಗಿದೆಯಾ ಇಲ್ವಾ ಅಂತ. ಸೊ ಪೈಥಾನ್ ವೆರಿಫೈ ಮಾಡ್ಬೇಕಾದ್ರೆ ನಾನು ಕಮಾಂಡ್ ಪ್ರಾಂಪ್ಟಿಗೆ ಬರಬೇಕಾಗತ್ತೆ. CMD ಅಥವಾ ಕಮಾಂಡ್ ಪ್ರಾಂಪ್ಟ್ ಅಂತ ಬರ್ತಿದ್ರೆ ನಮ್ ಕಮಾಂಡ್ ಪ್ರಾಂಪ್ಟ್ ಓಪನ್ ಆಗುತ್ತೆ. ಫೈನ್, ಇಲ್ಲಿ ಬಂದ್ಬಿಟ್ಟು ಕಮಾಂಡ್ ಪ್ರಾಂಪ್ಟ್ ಅಲ್ಲಿ ನಾನು ಪೈಥಾನ್ ಹೈಫನ್ ವರ್ಷನ್ ಅಂತ ಟೈಪ್ ಮಾಡ್ತೀನಿ. ನೋಡಿ, ವರ್ಷನ್ ಕಾಣ್ತಿದೆ ಪೈಥಾನ್ ಇಂದು. ಹಾಗಾದ್ರೆ ನನ್ನ ಪೈಥಾನ್ ಸಕ್ಸಸ್ಫುಲಿ ಇನ್ಸ್ಟಾಲ್ ಆಗಿದೆ ಅಂತ. ಸೊ ನಿಮ್ಗೆ ಪೈಥಾನ್ ನಾಟ್ ಫೌಂಡ್ ಅಂದ್ರೆ ಇನ್ಸ್ಟಾಲ್ ಆಗಿಲ್ಲ. ಯು ಹ್ಯಾವ್ ಟು ಇನ್ಸ್ಟಾಲ್ ದ ಪೈಥಾನ್ ಬಿಫೋರ್ ಡೌನ್ಲೋಡಿಂಗ್ ಅನೋಕೊಂಡ. ಓಕೆ, ಈಗ ಅನೋಕೊಂಡ ಹೇಗೆ ಡೌನ್ಲೋಡ್ ಮಾಡೋದು ಚೆಕ್ ಮಾಡೋಣ. ಅನೋಕೊಂಡ ಡೌನ್ಲೋಡ್ ಮಾಡೋಕ್ಕೋಸ್ಕರ ನಾನು ಯಾವ್ದಾದ್ರು ಬ್ರೌಸರ್, ಡಿಫಾಲ್ಟ್ ಬ್ರೌಸರ್ ಓಪನ್ ಮಾಡ್ಕೊಂತೀನಿ. ಓಕೆ, ಸೊ ಇಲ್ಲಿ ಬಂದ್ಬಿಟ್ಟು ಅನೋಕೊಂಡ ಡೌನ್ಲೋಡ್ ಅಂತ ಹೊಡೆದಿದ ತಕ್ಷಣ ನನಗೆ ಒಂದು ಪೇಜ್ ಲ್ಯಾಂಡ್ ಆಗುತ್ತೆ. ರೈಟ್, ಈ ಪೇಜ್ ಇಲ್ಲಿ ರಿಜಿಸ್ಟ್ರೇಷನ್ ಕೇಳ್ತಿದೆ. ನನಗೆ ರಿಜಿಸ್ಟ್ರೇಷನ್ ಬೇಡ, ಸೊ ಐ ವಿಲ್ ಸ್ಕಿಪ್ ದ ರಿಜಿಸ್ಟ್ರೇಷನ್. ಸೊ ಸ್ಕಿಪ್ ಮಾಡಿದ ತಕ್ಷಣ ನಮ್ಗೆ ಎರಡು ಟೈಪ್ ಬರ್ತಿದೆ ರೈಟ್ ಡೌನ್ಲೋಡಿಗೆ. ಒನ್ ಈಸ್ ಡಿಸ್ಟ್ರಿಬ್ಯೂಷನ್ ಇನ್ಸ್ಟಾಲರ್ ಮತ್ತೆ ಇನ್ನೊಂದು ಮಿನಿ ಕೋಂಡಾ ಇನ್ಸ್ಟಾಲರ್ ಅಂತ. ರೈಟ್, ಡಿಸ್ಟ್ರಿಬ್ಯೂಷನ್ ಇನ್ಸ್ಟಾಲರ್ ಅಲ್ಲಿ ನಾವು ಸ್ಟೂಡೆಂಟ್ಸ್ ಸಪೋರ್ಟ್ ನ ಪ್ರೊವೈಡ್ ಮಾಡುತ್ತೆ. ಆಲ್ರೆಡಿ ಪ್ಯಾಕೇಜ್ಗಳು ಆಲ್ರೆಡಿ ಇನ್ಸ್ಟಾಲ್ ಆಗಿರುತ್ತೆ. ಮಿನಿ ಕೋಂಡಾದಲ್ಲಿ ಏನಿಲ್ಲ, ಜಸ್ಟ್ ಕೈಂಡ್ ಆಫ್ ಎ ಕೋಂಡಾ ಮಾತ್ರ ಇನ್ಸ್ಟಾಲ್ ಆಗಿರುತ್ತೆ. ನನಗೆ ಎಲ್ಲ ಆಲ್ರೆಡಿ ಎಕ್ಸಿಸ್ಟಿಂಗ್ ಏನೇನು ಪ್ಯಾಕೇಜಸ್ ಇದೆ ಅದೆಲ್ಲ ಇನ್ಸ್ಟಾಲ್ ಆಗಿ ಬರಬೇಕಾಗುತ್ತೆ. ಸೊ ನಾನು ಸೆಲೆಕ್ಟ್ ಮಾಡ್ಕೊಂತೀನಿ ಡಿಸ್ಟ್ರಿಬ್ಯೂಟರ್ ಇನ್ಸ್ಟಾಲರ್. ಇಲ್ಲಿ ಡೌನ್ಲೋಡ್ ಬಟನ್ ಏನ್ ಕಾಣ್ತಿದೆ ನನ್ನ ವಿಂಡೋಸ್. ಸೊ ನಿಮ್ ಮ್ಯಾಕ್ ಇದ್ರೆ ಕೆಳಗೆ ನೋಡ್ಬೋದು, ಆಪ್ಷನ್ಸ್ ಇದೆ. ಸೊ ಇನ್ಸ್ಟಾಲ್ ಮಾಡಿದ ತಕ್ಷಣ ಇದು ಇನ್ಸ್ಟಾಲ್ ಆಗಿದೆ. ನಾನು ಇದನ್ನ ಪಾಸ್ ಮಾಡ್ತೀನಿ ಬಿಕಾಸ್ ಐ ಹ್ಯಾವ್ ಆಲ್ರೆಡಿ ಇನ್ಸ್ಟಾಲ್ಡ್ ದಟ್ ಒನ್. ಓಕೆ, ಇಟ್ ವಿಲ್ ಟೇಕ್ 5 to 10 minutes. ಯು ಹ್ಯಾವ್ ಟು. ಈಗ ನಾನು ಡಬಲ್ ಕ್ಲಿಕ್ ಮಾಡಿಬಿಟ್ಟು ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ರೈಟ್, ಡಬಲ್ ಕ್ಲಿಕ್ ಮಾಡ್ತೀನಿ. ನೋಡಿ, ಇದು ನಾವು ಡಬಲ್ ಕ್ಲಿಕ್ ಮಾಡುವಾಗ ಇಟ್ ವಿಲ್ ಟೇಕ್ ಸಮ್ 3 to 5 minutes. ಓಕೆ, ಸೊ ಈ ತರ ಪ್ಯಾನಲ್ ಕಾಣೋದು ನಿಮಗೆ. ಒನ್ಸ್ ಆಫ್ಟರ್ ಈ ತರ ಪ್ಯಾನಲ್ ಕಾಡಿದಾದ್ಮೇಲೆ ನೀವು ನೆಕ್ಸ್ಟ್ ಬಟನ್ ಅಂತ ಕ್ಲಿಕ್ ಮಾಡಬೇಕು. ಐ ಅಗ್ರಿ. ಸೊ ನೆಕ್ಸ್ಟ್. ಸೊ ಇಲ್ಲಿ ಎಲ್ಲಿ ಪಾತಲ್ಲಿ ಸೇವ್ ಮಾಡಬೇಕು ಅಂತ ಕೇಳ್ತಿದ್ರೆ ನಾನು ನೆಕ್ಸ್ಟ್ ಅಂತ ಟೈಪ್ ಮಾಡ್ತೀನಿ. ಓಕೆ, ಸಿಂಪ್ಲಿ ಪ್ರೆಸ್ ನೆಕ್ಸ್ಟ್. ಸೊ ಅಗೇನ್ ಇಟ್ ವಿಲ್ ಟೇಕ್ 2 to 3 minutes ಜಸ್ಟ್ ಟು ಲೋಡ್ ಇಟ್. ಓಕೆ ಓಕೆ, ನಾವು ನೋಡ್ಬೋದು ಇದು ಸಕ್ಸಸ್ಫುಲಿ ಲೋಡ್ ಆಗಿದೆ. ಇಟ್ ಹ್ಯಾಸ್ ಟೇಕನ್ ಮಿ 5 to 10 minutes. ಆಫ್ ಕೋರ್ಸ್ ಅದು ಎಕ್ಸ್ಪೆಕ್ಟೆಡ್ ಟೈಮ್, ಬಿಕಾಸ್ ನಮ್ದು ಅನಕೊಂಡ ಏನಿದೆ ಅದು ವೆರಿ ದೊಡ್ಡ ಸಾಫ್ಟ್ವೇರ್. ಓಕೆನಾ, ಅದ್ರ ಒಳಗೆ ಲಾಟ್ ಆಫ್ ಟೆಕ್ಸ್ಟ್ ಎಡಿಟರ್ಸ್ ಆಗಿರಲಿ ಅದು ಕಂಪ್ರೆಸ್ ಆಗಿರುತ್ತೆ. ಸೊ ಹ್ಯೂಜ್ ಟೈಮ್ ತಗೊಂಡುತ್ತೆ. ಓಕೆ, ನೆಕ್ಸ್ಟ್ ನಾವು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಬೇಕಾಗತ್ತೆ. ಓಕೆ, ನೆಕ್ಸ್ಟ್, ಆಮೇಲೆ ಮತ್ತೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಸೊ ನೋಡಿ, ಆಟೋಮೆಟಿಕ್ ಲಾಂಚ್ ಆಗುತ್ತೆ. ಓಕೆ, ಫಿನಿಶ್ ಕೊಟ್ರೆ ನಿಮ್ಗೆ ಬೇಡ, ನೀವು ನಾರ್ಮಲ್ ಆಗಿ ಮ್ಯಾನ್ಯುಯಲ್ ಆಗಿ ಲಾಂಚ್ ಮಾಡ್ತೀರಾ ಅಂದ್ರೂ ಮಾಡಿ. ಓಕೆ, ನಾನು ಜಸ್ಟ್ ಫಿನಿಶ್ ಅಂತ ಕೊಟ್ಟಿರ್ತೀನಿ. ಫೈನ್, ಈ ಪೇಜಿಗೆ ನ್ಯಾವಿಗೇಟ್ ಆಗುತ್ತೆ, ಇಗ್ನೋರ್ ಮಾಡಿ. ಓಕೆ, ನಾವು ಲೆಟ್ಸ್ ವೇಟ್ ಫಾರ್ ಲಾಂಚಿಂಗ್ ದಟ್ ಅನೋಕೊಂಡ. ಏನು ನಾವು ಇನ್ಸ್ಟಾಲ್ ಮಾಡಿದೀವಿ ಅದು ಲಾಂಚ್ ಆಗುತ್ತೆ. ಇಟ್ ವಿಲ್ ಅಗೇನ್ ಟೇಕ್ 3 to 5 minutes. ವಿ ನೀಡ್ ಟು ವೇಟ್. ಓಕೆ, ದಿಸ್ ಇಸ್ ದ ಎಕ್ಸ್ಪೆಕ್ಟೆಡ್ ಟೈಮ್. ಅನೋಕೊಂಡ ದೊಡ್ಡ ಸಾಫ್ಟ್ವೇರ್. ಆಫ್ ಕೋರ್ಸ್ ಇಟ್ ವಿಲ್ ಟೇಕ್ ಸಮ್ ಟೈಮ್. ಓಕೆ, ವಿ ನೀಡ್ ಟು ಬಿ ಪೇಷಂಟ್. ಓಕೆ, ನಾವು ನೋಡ್ಬೋದು ಇದು ಅನಕೊಂಡ ಏನಿದೆ ಅದು ಲಾಂಚ್ ಆಗಕ್ಕೆ ರೆಡಿ ಆಗ್ತಿದೆ, ಇನಿಷಿಯಲೈಸ್ ಆಗ್ತಿದೆ. ಇನಿಷಿಯಲೈಸ್ ಆಗಿದ ತಕ್ಷಣ ಏನ್ ನಮ್ಮ ಟೂಲ್ ಇದೆ ಅನಕೊಂಡದು ಅದು ಕಂಪ್ಲೀಟ್ ಆಗಿ ಓಪನ್ ಆಗುತ್ತೆ. ಒನ್ಸ್ ಇದು ಓಪನ್ ನಮ್ಗೆ ಈ ತರ ಕಾಣುತ್ತೆ. ರೈಟ್, ಇದರಲ್ಲಿ ಫಸ್ಟ್ ಪೇಜ್ ಸೈನ್ ಅಪ್ ಕೇಳ್ತಿದೆ. ಐ ಡೋಂಟ್ ವಾಂಟ್ ಟು ಸೈನ್ ಅಪ್, ಸೊ ನಾನು ಕ್ರಾಸ್ ಮಾರ್ಕ್ ಹಾಕ್ತೀನಿ. ಸೊ ಇಲ್ಲಿ ಸ್ಕ್ರಾಲ್ ಡೌನ್ ಮಾಡಿದ್ರೆ ನಮ್ಗೆ ಸುಮಾರು ಟೆಕ್ಸ್ಟ್ ಎಡಿಟರ್ಸ್ ಕಾಣಿಸ್ತಿದೆ. ರೈಟ್, ಸೊ ನನ್ಗೆ ಬೇಕಾಗಿರೋಂಥದ್ದು ಜುಪಿಟರ್ ನೋಟ್ಬುಕ್. ಸೊ ನನ್ನ ಜುಪಿಟರ್ ನೋಟ್ಬುಕ್ ಏನಿದೆ, ಸೊ ಈ ಜುಪಿಟರ್ ನೋಟ್ಬುಕ್ ನಾನು ಲಾಂಚ್ ಮಾಡ್ಕೊತೀನಿ. ಓಕೆ, ಲಾಂಚ್ ಅಂತ ಕೊಟ್ಟಿದ ತಕ್ಷಣ ಜುಪಿಟರ್ ನೋಟ್ಬುಕ್ ಏನಿದೆ ಅದು ಲಾಂಚ್ ಆಗುತ್ತೆ. ಓಕೆ, ಲಾಂಚ್ ಆಗೋದ್ ಮುಂಚೆ ನಾನು ಒಂದು ಫೋಲ್ಡರ್ನ ಕ್ರಿಯೇಟ್ ಮಾಡ್ಕೊಂಡಿರ್ತೀನಿ. ಅದು ಲಾಂಚ್ ಆಗ್ತಿದೆ. ಓಕೆ, ಬ್ಯಾಕ್ ಗ್ರೌಂಡ್ ಅಲ್ಲಿ ಬೇಸಿಕಲಿ ಆ ಜುಪಿಟರ್ ನೋಟ್ಬುಕ್ ನ ಏನು ಲಾಂಚ್ ಕ್ಲಿಕ್ ಮಾಡಿದ್ದೀನಿ ಅದು ಲಾಂಚ್ ಆಗ್ತಿದೆ. ಫೈನ್, ಸೊ ನಾನು ಆಗ ತನಕ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡ್ಕೊಂಡಿರ್ತೀನಿ ಡೆಸ್ಕ್ಟಾಪ್ ಅಲ್ಲಿ, ಸೇಯಿಂಗ್ ಆಸ್ NLP ಪ್ರಾಜೆಕ್ಟ್ಸ್ ಅಂತ. ಓಕೆ ಫೈನ್, ಇದು ನಾವು ಜುಪಿಟರ್ ನೋಟ್ಬುಕ್ ಏನಿದೆ, ನಾವು ಮಿಷಿನ್ ಲರ್ನಿಂಗ್ ಆಗಿರಲಿ, ಡಾಟಾ ಸೈನ್ಸ್ ಆಗಿರಲಿ, ಓಕೆ, ಸೊ ಡಾಟಾ ಅನಾಲಿಟಿಕ್ಸ್ ಆಗಿರಲಿ, ನಮ್ದು ಡೀಪ್ ಲರ್ನಿಂಗ್ ಇದು ಆಗಿರಲಿ, ಮಾಡೆಲ್ಸ್ ಆಗಿರಲಿ, ಆರಾಮಾಗಿ ಜುಪಿಟರ್ ನೋಟ್ಬುಕ್ ಅಲ್ಲಿ ಈಸಿಲಿ ರನ್ ಮಾಡ್ಬೋದು. ಇದಕ್ಕೆ ಆಲ್ಟರ್ನೇಟ್ ವೇ ಇನ್ನೂ ತುಂಬಾ ದೊಡ್ಡ ಮಾಡೆಲ್ಸ್ ಇದೆ ಅಂದ್ರೆ ಗೂಗಲ್ ಕೊಲ್ಯಾಬ್ ಅಂತ, ಅದನ್ನು ನಾನು ಹೇಳಿದ್ದೀನಿ ಅಪ್ಕಮಿಂಗ್ ಕ್ಲಾಸಸ್ ಅಲ್ಲಿ. ಬಟ್ ರೈಟ್ ನಾವು ನಮ್ಮ ಪ್ರಾಜೆಕ್ಟ್ಸ್ ಮಾಡೋಕ್ಕೆ ಜುಪಿಟರ್ ನೋಟ್ಬುಕ್ ಯೂಸ್ ಆಗುತ್ತೆ. ಓಕೆ, ಸೊ ಲೆಟ್ಸ್ ಟ್ರೈ ಟು ವೇಟ್ ವೆದರ್ ಇಟ್ಸ್ ಲಾಂಚಸ್ ಆರ್ ನಾಟ್ ಅಂತ. ಸೊ ಅಗೇನ್ ಇಟ್ ವಿಲ್ ಟೇಕ್ ಸಮ್ ಟೈಮ್. ನೋಡಿ, ನಮ್ದು ಏನು ಜುಪಿಟರ್ ಇದೆ ಅದು ಸಕ್ಸಸ್ಫುಲಿ ಲಾಂಚ್ ಆಗಿದೆ. ಓಕೆ, ಡಿಫಾಲ್ಟ್ ಬ್ರೌಸರ್ ಅಲ್ಲಿ ಕ್ರೋಮ್ ಅಲ್ಲಿ ಲಾಂಚ್ ಆಗಿದೆ. ಫೈನ್. ಓಕೆ,
ಸೊ ನಾವು ಡೆಸ್ಕ್ಟಾಪ್ ಅಲ್ಲಿ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡಿದ್ದೀವಿ ರೈಟ್, NLP ಪ್ರಾಜೆಕ್ಟ್ಸ್ ಅಂತ. ಸೊ ಡೆಸ್ಕ್ಟಾಪ್ ಮೇಲೆ ಕ್ಲಿಕ್ ಮಾಡ್ತೀನಿ ನೋಡಿ, ಇಲ್ಲಿ ನಾವು ಕಾಣ್ಬೋದು NLP ಪ್ರಾಜೆಕ್ಟ್ಸ್ ಅಂತ. ಓಕೆ, NLP ಪ್ರಾಜೆಕ್ಟ್ಸ್ ಅಲ್ಲಿ ಹೋಗ್ಬಿಟ್ಟು ಸೊ ನಾನೇನು ಮಾಡ್ತೀನಿ, ಒಂದು ಹೊಸ ಫೈಲ್ನ ಕ್ರಿಯೇಟ್ ಮಾಡ್ತೀನಿ. ಓಕೆ, ಸೊ ನ್ಯೂ ಅಂತ ಏನು ಕಾಣಿಸ್ತಿದೆ ಇದ್ರ ಒಳಗೆ ಹೋಗ್ಬಿಟ್ಟು ಪೈಥಾನ್ ಅನ್ನೋದು ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ತಕ್ಷಣನೇ ನಮ್ದು ಒಂದು ಫೈಲ್ ಕ್ರಿಯೇಟ್ ಆಗುತ್ತೆ ರೈಟ್, ಅದು ಆಟೋಮೆಟಿಕ್ ಕ್ರಿಯೇಟ್ ಆಗಿಬಿಟ್ಟು ಆಟೋಮೆಟಿಕ್ ಅದೇ ಓಪನ್ ಆಗುತ್ತೆ. ಸೊ ಪ್ರಾಪರ್ ಆಗಿ ನಮ್ದು ಅದು ಫೈಲ್ ಏನು ಮಾಡಿದ್ವಿ ಅದು ಲಾಂಚ್ ಆಗಿದೆ. ಓಕೆ, ಹೊಸ ಫೈಲ್ ನಾವು ಏನು ಕ್ರಿಯೇಟ್ ಮಾಡಿದ್ವಿ, ಇದಕ್ಕೆ ನಾನು ಮೈ ಫಸ್ಟ್ ಪ್ರೋಗ್ರಾಮ್ ಅಂತ ಬರೀತೀನಿ. ಓಕೆ, ಸೊ ಏನಾದರೂ ಕೊಡ್ಬೋದು, ನಾನು ಜಸ್ಟ್ ಫಸ್ಟ್ ಪ್ರೋಗ್ರಾಮ್ ಅಂತ ಬರೀತೀನಿ. ಇದು ಪ್ರಿಂಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಸೊ ದಿಸ್ ಈಸ್ ಮೈ ಫಸ್ಟ್ ಪ್ರೋಗ್ರಾಮ್. ಓಕೆ, ಏನೋ ಒಂದು ಪ್ರಿಂಟ್ ಸ್ಟೇಟ್ಮೆಂಟ್ ಬರ್ಬಿಟ್ಟು ಇದಕ್ಕೆ ರನ್ ಮಾಡಬೇಕು. ರನ್ ಹೇಗೆ ಮಾಡೋದು ನೋಡಿ, ಶಿಫ್ಟ್ ಇಟ್ಕೊಂಡು ಎಂಟರ್ ಪ್ರೆಸ್ ಮಾಡಿದ್ರೆ ನಾವು ಏನು ಪ್ರೋಗ್ರಾಮ್ ಬರ್ದಿದ್ದೀವಿ ಅದು ರನ್ ಆಗುತ್ತೆ. ಫೈನ್, ಸೇಮ್ ಆ ಥರನೇ 10+40 ಅಂತ ಬರ್ದು ನಾನು ಶಿಫ್ಟ್ ಇಟ್ಕೊಂಡು ಎಂಟರ್ ಮಾಡ್ತೀನಿ. ನೋಡಿ ನಮ್ಮ ಔಟ್ಪುಟ್ ಬರ್ತಿದೆ. ಏನಾದರೂ ಫಂಕ್ಷನ್ ಬರಿಬೇಕಾ, ಮೈ ಫಂಕ್ಷನ್ ಅಂತ ಹೇಳ್ಬಿಟ್ಟು ಇದ್ರ ಒಳಗೆ ಪ್ರಿಂಟ್ ದಿಸ್ ಈಸ್ ಮೈ ಫಂಕ್ಷನ್ ಅಂತ ಬರೀತೀನಿ. ಓಕೆ, ಸೊ ಲೆಟ್ಸ್ ಟ್ರೈ ಟು ರನ್ ಇಟ್. ಓಕೆ, ಸೊ ಪ್ರಿಂಟ್ ಆಗ್ತಿಲ್ಲ ಯಾಕಂದ್ರೆ ನಾನು ಅದು ಫಂಕ್ಷನ್ ಕಾಲ್ ಮಾಡಿಲ್ಲ. ನೀವು ಇಲ್ಲಿ ಮೈ ಫಂಕ್ ಅಂತ ಹೇಳ್ಬಿಟ್ಟು ಫಂಕ್ಷನ್ನ ಕಾಲ್ ಮಾಡಿದ್ರೆ ನೋಡಿ ದಿಸ್ ಇಸ್ ಮೈ ಫಂಕ್ಷನ್ ಅಂತ. ಸೊ ಈ ಥರ ನಾವು ಕೋಡ್ನ ಇಂಪ್ಲಿಮೆಂಟ್ ಮಾಡ್ಕೊಂಡು ಹೋಗ್ಬೋದು. ಓಕೆ, ಯೂಸಿಂಗ್ ಜುಪಿಟರ್ ನೋಟ್ಬುಕ್. ಬೇಡಪ್ಪ ಇದೆಲ್ಲ ಮಾಡೋದು ಬೇಡ ನಾನು ಅಂತ ಹೇಳಿ ನಾನು ಡೈರೆಕ್ಟಾಗಿ ರನ್ ಮಾಡಬೇಕು. ಹೇಗೆ ನಾನು ಲಾಂಚ್ ಮಾಡ್ಕೊಂಡು ಕೂತಿದ್ರೆ ನಮ್ಗೆ ಲಾಡ್ ಆಫ್ ಟೈಮ್ ಹಿಡಿಯುತ್ತೆ ರೈಟ್. ಸೊ ಅದೆಲ್ಲ ಬೇಡ, ನನಗೆ ಒಂದು ಶಾರ್ಟ್ ಕಟ್ ಬೇಕು. ಈಸಿಲಿ ಈ ಜುಪಿಟರ್ ನೋಟ್ಬುಕ್ ಓಪನ್ ಆಗಬೇಕು. ಹೇಗೆ, ಏನು ಶಾರ್ಟ್ ಕಟ್ ಅದು ನೋಡಿ, ಕ್ಲೋಸ್ ಮಾಡ್ತೀನಿ. ಇದು ನನಗೆ ಬೇಡ. ಓಕೆ, ಸೊ ಎಕ್ಸಿಟ್ ಅಂತ ಕೊಟ್ಬಿಡ್ತೀನಿ. ಫೈನ್, ಲೀವ್ ಅಂತ ಹೇಳ್ಬಿಟ್ಟು ಎಕ್ಸಿಟ್ ಮಾಡಿಬಿಡ್ತೀನಿ. ಸೊ ಈ ಒಂದು ಇದೂ ಬೇಡ ನನಗೆ, ಸೊ ಮಿನಿಮೈಸ್ ಮಾಡ್ಕೊಂಡ್ಬಿಡ್ತೀನಿ. ಈಗ ನಾನು ಡೈರೆಕ್ಟಾಗಿ ಶಾರ್ಟ್ ಹ್ಯಾಂಡ್ ಪ್ರಾಪರ್ಟಿಯಲ್ಲಿ ಓಪನ್ ಮಾಡಬೇಕು ಮಿನಿಮಮ್ ಅಮೌಂಟ್ ಆಫ್ ಟೈಮಲ್ಲಿ. ಸೊ ನನಗೆ ಗೊತ್ತು ಇಲ್ಲಿ ಏನಿದೆ, ನಾನು ಆಲ್ರೆಡಿ ಒಂದು ಫೈಲ್ ಕ್ರಿಯೇಟ್ ಮಾಡಿದ್ದೆ ಜುಪಿಟರ್ ನೋಟ್ಬುಕ್, ಲೆಟ್ ಇಟ್ ಬಿ. ಓಕೆ, ಸೊ ನಾನು ಕಮೆಂಟ್ ಪ್ರಾಂಪ್ಟ್ ನನಗೆ ಗೊತ್ತು VS ಕೋಡ್ ಸ್ಪೇಸ್ ಡಾಟ್ ಅಂತ ಓಪನ್ ಮಾಡ್ತಿದ್ದೀವಿ ರೈಟ್. ಸಿಮಿಲರ್ಲಿ ಜುಪಿಟರ್ ನೋಟ್ಬುಕ್ ಅಂತಾನು ನಾವು ಜುಪಿಟರ್ ನೋಟ್ಬುಕ್ನ ಓಪನ್ ಮಾಡ್ಬೋದು ಕಮೆಂಟ್ ಪ್ರಾಂಪ್ಟ್ ಮುಖಾಂತರ. ಸೊ ಏನು ಎಂಟಿ ಸ್ಪೇಸ್ ಕಾಣ್ತಿದೆ, ಸೊ CMD ಅಂತ ಬರೀತೀನಿ. ಓಕೆ, CMD ಬರೆದಿದ ತಕ್ಷಣ ನಾನು ಜುಪಿಟರ್ ನೋಟ್ಬುಕ್ ಅಂತ ಬರ್ದಿ ಎಂಟರ್ ಮಾಡಿದ್ರೆ ನಮ್ಮ ಜುಪಿಟರ್ ನೋಟ್ಬುಕ್ ಲಾಂಚ್ ಆಗಬೇಕು. ಇಲ್ಲಿ ಈ ಥರ ಬಂದಿದ್ರೆ ಜುಪಿಟರ್ ನೋಟ್ಬುಕ್ ನಮ್ದು ಇನ್ಸ್ಟಾಲ್ ಆಗಿಲ್ಲ ಅಂತ. ಸೊ ಇನ್ಸ್ಟಾಲ್ ಮಾಡಬೇಕು. ಸಾರಿ, ಆಲ್ರೆಡಿ ಇನ್ಸ್ಟಾಲ್ ಆಗಿದೆ. ಕಮೆಂಟ್ ಕಾಮ್ ಮುಖಾಂತರ ನಾವು ಅದು ಓಪನ್ ಮಾಡ್ಬೇಕಂದ್ರೆ ನಾವು ಈ ಕಮೆಂಟ್ ಕೊಡಬೇಕಾಗತ್ತೆ. ಓಕೆ, ಟಿಪ್ ಇನ್ಸ್ಟಾಲ್ ನೋಟ್ ಬುಕ್ ಅಂತ ಹೇಳಿ ಈ ಥರ ಎಂಟರ್ ಮಾಡ್ತೀನಿ. ಓಕೆ, ಸೊ ಇದೇನು ನನ್ನ ಪ್ಯಾಕೇಜ್ ಇದೆ ನೋಟ್ಬುಕ್ ಅನ್ನೋದು ಈ ಥರ ಇನ್ಸ್ಟಾಲ್ ಮಾಡಬೇಕಾಗತ್ತೆ ಆ ಪ್ಯಾಕೇಜ್. ಓಕೆ, ನೀವು ಡೈರೆಕ್ಟಾಗಿ ಓಪನ್ ಮಾಡಬೇಕು ಜುಪಿಟರ್ ನೋಟ್ಬುಕ್ ಅಂದ್ರೆ ಅಗೇನ್ ಇದು ಇಟ್ ವಿಲ್ ಟೇಕ್ ಸಮ್ ಟೈಮ್ 2 to 3 minutes ಆಗುತ್ತೆ ಇದು ಪ್ಯಾಕೇಜ್ ಇನ್ಸ್ಟಾಲ್ ಆಗೋಕ್ಕೆ. ನಾವು ನೋಡ್ಬೋದು ಸಕ್ಸಸ್ಫುಲಿ ಇದು ಪ್ಯಾಕೇಜ್ ಏನಿದೆ ಅದು ಇನ್ಸ್ಟಾಲ್ ಆಗಿದೆ. ಈಗ ನಾನು ಏನು ಮಾಡ್ತೀನಿ, ಜುಪಿಟರ್ ನೋಟ್ಬುಕ್ನ ಲಾಂಚ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಜಸ್ಟ್ ಒಂದೇ ಕಮೆಂಟ್ ಜುಪಿಟರ್ ನೋಟ್ಬುಕ್ ಅಂತ ಹೊಡೆದಿದ್ರೆ ಎಂಟರ್ ಮಾಡಿದ್ರೆ ನಮ್ದು ಏನು ಜುಪಿಟರ್ ನೋಟ್ಬುಕ್ ಇದೆ ಆ ಏನು ಫೋಲ್ಡರಿಂದ ನೋಡಿ, ನನ್ನ ಫೋಲ್ಡರ್ NLP ಪ್ರಾಜೆಕ್ಟ್ ಅನ್ನೋದು ಫೋಲ್ಡರಿಂದ ನನ್ನ ಪ್ರಾಪರಾಗಿ ಜುಪಿಟರ್ ನೋಟ್ಬುಕ್ ಓಪನ್ ಆಗಿಬಿಡುತ್ತೆ. ನಾವು ಅಲ್ಲಿಂದ ಎಷ್ಟು ಬೇಕಾದರೂ ಫೈಲ್ಸ್ ಬೇಕಾದರೂ ಬರೀಬೋದು. ನಮ್ಮ ಪ್ರಾಜೆಕ್ಟ್ಸ್ ಏನೇನಿದೆ ಆರಾಮಾಗಿ ಇಂಪ್ಲಿಮೆಂಟೇಷನ್ ಮಾಡ್ಕೊಂಡು ಹೋಗ್ಬೋದು. ಓಕೆ, ಸೊ ಲೆಟ್ಸ್ ವೇಟ್ ಫಾರ್ ಜುಪಿಟರ್ ನೋಟ್ಬುಕ್ ಟು ಬಿ ಓಪನ್. ಓಕೆ, ನೋಡಿ ನನ್ನ ಸರ್ವರ್ ರನ್ ಆಗ್ತಿದೆ ಆಟೋಮೆಟಿಕ್ಲಿ. ಸೊ ಆಟೋಮೆಟಿಕ್ಲಿ ನೀವು ನೋಡ್ಬೋದು ಅದು ಡಿಫಾಲ್ಟ್ ಆಗಿ ಬ್ರೌಸರಲ್ಲಿ ಹೋಗ್ಬಿಟ್ಟು ನಮ್ಮ ಜುಪಿಟರ್ ನೋಟ್ಬುಕ್ ಏನಿದೆ ಪ್ರಾಪರಾಗಿ ಲಾಂಚ್ ಆಗಿಬಿಡುತ್ತೆ. ನೋಡಿ ಡಿಫಾಲ್ಟಿಗೆ ಬಂತು ನಮ್ಮ ಬ್ರೌಸರಿಗೆ. ಸೊ ಇಲ್ಲಿ ಲಾಂಚ್ ಆಗ್ತಿದೆ ಜುಪಿಟರ್ ನೋಟ್ಬುಕ್. ಓಕೆ, ಲಾಂಚ್ ಆಯಿತು. ಸೊ ನಾನು ನ್ಯೂ ಅಂತ ಹೇಳ್ಬಿಟ್ಟು ಸೆಕೆಂಡ್ ಫೈಲ್ ಏನಾದರೂ ಬರಿಬೇಕಾ, ಸೊ ಅದನ್ನು ಬರಿಬೋದು. ನೋಡಿ ಡಬಲ್ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಅದು ಓಪನ್ ಆಗುತ್ತೆ. ಓಕೆ, ಇಲ್ಲಿ ಓಪನ್ ಆಯಿತು ಫೈಲ್. ಇಲ್ಲಿಗೆ ಇದಕ್ಕೆ ಹೆಸರು ಕೊಟ್ಟಿರ್ತೀನಿ ನಾನು, ಸೊ ಮೈ ಸೆಕೆಂಡ್ ಪ್ರೋಗ್ರಾಮ್ ಅಂತ ಹೇಳಿ. ಓಕೆ, ಸೊ ಫೈನ್. ಸೊ ಇಲ್ಲಿ ನಾನು ಬಂದ್ಬಿಟ್ಟು ಪ್ರಿಂಟ್ ಅಂತ ಹೇಳ್ಬಿಟ್ಟು ವೆಲ್ಕಮ್ ಟು ಮೈ ಕೋಡರ್ ಯೂಟ್ಯೂಬ್ ಚಾನಲ್ ಅಂತ ಬರೀತೀನಿ. ಓಕೆ, ಸೊ ಏನಾದರೂ ಬರೀತೀನಿ. ಐ ಹೋಪ್ ನಿಮಗೆ ಅರ್ಥ ಆಯ್ತು ಅನ್ಸುತ್ತೆ. ಒಂದ್ಸತಿ ನಾನು ಫ್ರೆಶ್ ಆಗಿ ಇನ್ನೊಂದ್ಸತಿ ಹೇಳ್ಬಿಡ್ತೀನಿ. ನೋಡಿ ಫೈನಲ್ ಓವರ್ ಆಲ್ ಸಮ್ಮರಿ ಕೊಟ್ಬಿಡೋಣ. ಸೊ ಇಲ್ಲಿಂದ ನಾನು ಜುಪಿಟರ್ ನೋಟ್ಬುಕ್ ಓಪನ್ ಆಗಿದ್ರೆ ನಮ್ಗೆ ಗೊತ್ತು ಫಸ್ಟ್ ನಾವು ಪೈಥಾನ್ ಇನ್ಸ್ಟಾಲ್ ಮಾಡಿರಬೇಕು, ಆಮೇಲೆ ಡೌನ್ಲೋಡ್ ಮಾಡ್ಕೊಂಡು ಅನೋಕೊಂಡ ಅದನ್ನ ಇನ್ಸ್ಟಾಲ್ ಮಾಡಿ ಇಟ್ಕೊಂಡಿರ್ಬೇಕಾಗುತ್ತೆ. ಡೈರೆಕ್ಟಾಗಿ ಓಪನ್ ಮಾಡಬೇಕಿದ್ರೆ ನೋಡಿ, ಈಗ ನಾನು ಡೈರೆಕ್ಟಾಗಿ ಓಪನ್ ಮಾಡಬೇಕು ಜುಪಿಟರ್ ನೋಟ್ಬುಕ್ ಆಫ್ಟರ್ ಸಕ್ಸಸ್ಫುಲಿ ಇನ್ಸ್ಟಾಲಿಂಗ್ ಪೈಥಾನ್ ಆಸ್ ವೆಲ್ ಆಸ್ ಅನೋಕೊಂಡ. ನಾನು ಏನು ಮಾಡ್ತೀನಿ, ಫೋಲ್ಡರ್ ಕ್ರಿಯೇಟ್ ಮಾಡಿದ್ದೀನಿ. ಇಲ್ಲಿಂದ ಜುಪಿಟರ್ ನೋಟ್ಬುಕ್ ಓಪನ್ ಮಾಡಬೇಕಂದ್ರೆ ನಾನು ಏನಿಲ್ಲ ಆ ಫೋಲ್ಡರ್ ಓಪನ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಸೊ ನೀವು ಇಲ್ಲಿಂದನೂ ಬರಿಬೋದು ಡೈರೆಕ್ಟಾಗಿ ಜುಪಿಟರ್
ನೋಟ್ ಬುಕ್ ಅಂತ. ಓಕೆ, ಒನ್ ಎನ್ ದಿ ಫೈನ್ ಕಮಾಂಡ್ ಪ್ರಾಂಪ್ಟ್ ಓಪನ್ ಮಾಡ್ಕೊಂಡು ಅದ್ರ ಒಳಗ ಬರಿಬಹುದು, ಅಥವಾ ನೀವು ಡೈರೆಕ್ಟ್ ಆಗೂ ಬರಿಬಹುದು. ನಿಮ್ ಜುಪಿಟರ್ ನೋಟ್ಬುಕ್ ಏನಿದೆ ಪ್ರಾಪರ್ ಆಗಿ ಆ ಫೋಲ್ಡರ್ ಅಲ್ಲಿ ಓಪನ್ ಆಗುತ್ತೆ. ಅಲ್ಲಿಂದ ನೀವು ಫೈಲ್ಸ್ ಎಷ್ಟು ಬೇಕಾದ್ರೂ ಫೈಲ್ಸ್ನ ಕ್ರಿಯೇಟ್ ಮಾಡ್ಕೊಂಡು ನೀವು ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ಸ್ ಮಾಡ್ಬೋದು. ಐ ಹೋಪ್ ನಿಮ್ಗೆ ಅರ್ಥ ಆಗಿದೆ ಅನ್ಸುತ್ತೆ. ಲೆಟ್ಸ್ ಟ್ರೈ ಟು ಓಪನ್ ದಿಸ್ ಜುಪಿಟರ್ ನೋಟ್ಬುಕ್ ಫ್ರಮ್ ಡೈರೆಕ್ಟ್ಲಿ. ಓಕೆ, ಸೊ ನೋಡೋಣ. ನೋಡಿ, ನಮ್ಮ ಸರ್ವರ್ ಏನಿದೆ ಅದು ಪ್ರಾಪರ್ ಆಗಿ ರನ್ ಆಗ್ತಿದೆ. ನೋಡಿ, ನಮ್ಮ ಪ್ರಾಪರ್ ಆಗಿ ಏನು ಜುಪಿಟರ್ ನೋಟ್ಬುಕ್ ಏನು ಬರ್ದಿದ್ದೀವಿ ಅದು ಸಕ್ಸಸ್ಫುಲಿ ನಮ್ದು ಓಪನ್ ಆಗಿದೆ. ಇಲ್ಲಿಂದ ಫೈಲ್ಸ್ ಕ್ರಿಯೇಟ್ ಮಾಡೋದು ನಮ್ಗೆ ಆಲ್ರೆಡಿ ಗೊತ್ತು, ರೈಟ್? ನ್ಯೂ ಅಂತ ಹೇಳ್ಬಿಟ್ಟು ಪೈಥಾನ್ ಫೈಲ್ ಅಂತ ಕ್ರಿಯೇಟ್ ಮಾಡ್ಕೊಂಡು ಏನು ಬೇಕಾದರೂ ಕೋಡ್ನ ಇಂಪ್ಲಿಮೆಂಟ್ ಮಾಡ್ಬೋದು. ಓಕೆ, ಅಪ್ಕಮಿಂಗ್ ಕ್ಲಾಸಲ್ಲಿ ನಾವು ಹೇಗೆ ನಾವು ಪ್ರಾಜೆಕ್ಟ್ NLP ಏನು ಕಂಟಿನ್ಯೂ ಮಾಡ್ತಿದ್ದೀವಿ ಆ ಪ್ರಾಜೆಕ್ಟ್ನ ನಾವು ಸ್ಟಾರ್ಟ್ ಮಾಡೋಣ. ಓಕೆ, ಫ್ರಮ್ ಸ್ಕ್ರಾಚ್ ಸ್ಟೆಪ್ ಬೈ ಸ್ಟೆಪ್ ನಾವು ಏನು ಎಕ್ಸ್ಪ್ಲೇನ್ ಮಾಡಿದ್ದೀನಿ NLP ಪೈಪ್ಲೈನಲ್ಲಿ ಒನ್ ಬೈ ಒನ್ ಅಂತ ಇಂಪ್ಲಿಮೆಂಟೇಷನ್ ಒಂದು ಪ್ರಾಜೆಕ್ಟಲ್ಲಿ ನಾನು ಹೇಳ್ಕೊಡ್ತೀನಿ ಪಾರ್ಟ್ ಬೈ ಪಾರ್ಟ್ ಅಂತ. ಓಕೆ, ಥ್ಯಾಂಕ್ ಯು.